ಸ್ನೇಹಿತರೆ, ಶ್ರೀಪತಿ ದೇವ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಮುಂದೆ MCA ಮಾಡೋರಿದ್ದೀವಿ. MCA ಕಾಲೇಜಿಗೆ ಬೆಂಗಳೂರಿಗೆ ಹೋಗೋರಿದ್ದೀವಿ. ಸೊ ನಾನು ಮನೇಲಿ ಹೇಳಿದೆ, ನನಗೆ ಬೆಂಗಳೂರು ಯಾಕೆ ಹೋಗ್ಬೇಕಪ್ಪ ಅಂತಂದರೆ ನಾನಲ್ಲಿ ಇಂಡಿಪೆಂಡೆಂಟಾಗಿ ನನಗಲ್ಲಿರೋದಿದೆ, ಮತ್ತು ಎಲ್ಲ ಅಡುಗೆ ಮತ್ತು ಕ್ಲೀನಿಂಗ್ ವರ್ಕ್ ಎಲ್ಲ ನನಗೆ ಮಾಡ್ಕೊಳ್ಳೋದಿದೆ. ಸೊ ಹೀಗೆ ಹೇಳಿದೆ ನಾನು. ಆವಾಗ ನಮ್ಮಮ್ಮ ಅಂದರು, ಓಕೆ ಹಂಗಾರೆ ಬಾ, ನಿನಗೆ ಅಡುಗೆ ಮಾಡಿ ಬರೋತ್ತಲ್ಲ, ಅಡುಗೆ ಮಾಡಿ ಕಳಿಸ್ತೀನಿ ಅಂತ. ಸೊ ಇವತ್ತು ಅಡುಗೆ ಅಡುಗೆ ಮಾಡೋದು ಕಲಿತಾ ಇದ್ದೀವಿ. ಸೊ ಬನ್ನಿ. ಸೊ ಡೇ 1 ಆಫ್ ಲರ್ನಿಂಗ್ ಕುಕ್ಕಿಂಗ್. ನಾವು ಇವತ್ತು ಅಕ್ಕಿ ಮತ್ತು ಬ್ಯಾಳೆ ತೊಳ್ಕೊಂಡು ಅನ್ನ ಮಾಡೋದು ಕಲಿತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಕುಕ್ಕಿಂಗ್ ಡೇ 1 ಫಸ್ಟ್ ಕುಕ್ಕರ್ ಇಟ್ಟಿದ್ದೀವಿ. ಓಕೆ, ಎಲ್ಲ ಒಲೆ ದೊಡ್ಡ ಮಾಡಬೇಕಂತೆ. ಹಾಂ, ಓಕೆ, ದೊಡ್ಡ ಮಾಡಿದ್ದೀವಿ. ಇಲ್ಲಿ ನಾವು ಹಾಂ ಓಕೆ, ಇಲ್ಲಿ ನಾವು ಕಚಡಿ ಮಾಡ್ತಾ ಇದ್ದೀವಿ. ಕಚಡಿಯಲ್ಲಿ ಏನೇನು ಸೋಲ್ಕೊಂಡಿವಿ? ಹೀರೆಕಾಯಿ ಸಿಪ್ಪೆ ಸೋಲ್ಕೊಂಡು ಹಾಕ್ಕೊಂಡಿದ್ದೀವಿ. ಮತ್ತು ಅದ್ರ ಮೇಲೆ ಒಂಚೂರು ಹುಣಸೆಹಣ್ಣು, ಉಪ್ಪು, ಹಸಿಮೆಣಸು ಒಣ ಆಗಿದ್ದು ಹಸಿಮೆಣಸು ಹಾಕೀವಿ. ಸೊ ಇಷ್ಟು ಮಾಡಿ ಬೇಯ್ಲಿಕ್ಕೆ ಇಟ್ಟೀವಿ. ಮುಂದಿಂದು ನೋಡೋಣ. ಈಗ ಅಷ್ಟಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಕಾಯಿ ತುರಿದಿದ್ದು ಹಾಕಬೇಕು. ಹಾಂ, ಬಿಸಿ ಮಾಡಿ ಇಳಿಸ್ಕೊಂಡ್ಬಿಟ್ರೆ ತಣ್ಣಗಾಗ್ಬೇಕು. ಅದು ರುಬ್ಬೋತಿಗೆ ಹಾಂ ಓಕೆ, ರುಬ್ಬೋತಿಗೆ ತಣ್ಣಗಾಗ್ಬೇಕು. ಅದು ಹಾಗೆ ಮಿಕ್ಸರಿ ಹಾಕ್ಲಿಕ್ಕಿಲ್ಲ. ಹಾಂ ಹಾಗೆ ಮಿಕ್ಸರಿ ಹಾಕಿದ್ರೆ ಮಿಕ್ಸರ್ ಪುಡಿನ ಹಾಕ್ತಾರೆ. ಓಕೆ, ಸೊ ಈಗ ಕಚಡಿ ತಯಾರಾಗಿದೆ. ಅನ್ನನೂ ಆಲ್ಮೋಸ್ಟ್ ಹಾಂ ರುಬ್ಬೇಕಿನ್ನು. ಓಕೆ 50% ತಯಾರಾಗಿದೆ. ಅನ್ನ ರೆಡಿ ಆಗಿದೆ. ಈಗ ನಾವು ಮಾಡ್ತಾ ಇದ್ದೀವಿ ಏನು ಉದ್ದಿನ ಬೇಳೆ ಹುರ್ಕೊಂಡು ಮಸಾಲ ಅಲ್ಲ ಇದು, ಅದಕ್ಕೆ ರುಬ್ಲಿಕ್ಕೆ ಉದ್ದಿನ ಬೇಳೆ ಎಳ್ಳು ಅಂದರೆ ಎರಡು ಹುರ್ಕೊಂಡು ಅದಕ್ಕೆ ಹಾಕಿ ರುಬ್ಬೇಕು. ಓ, ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕು. ಹಿಂಗು ಅರಿಶಿನ, ಅಂದರೆ ನಾವೀಗ ಒಗ್ಗರಣೆ ಮಾಡ್ತಾ ಇಲ್ಲ. ಹಿಂಗು ಅರಿಶಿನ ಸಾಸಿವೆ ಕಾಳು ಹಾಕಿ ಒಗ್ಗರಣೆ ಮಾಡ್ಬೇಕು ಅದಕ್ಕೆ ಕಡೆ. ಓಕೆ, ಈಗ ಅದನ್ನ ಏನ್ ಮಾಡ್ಕೊಂಡಿದ್ವಿ, ಇದನ್ನ ಎಳ್ಳು ಮತ್ತೆ ಉದ್ದಿನ ಬೇಳೆ ಹುರ್ಕೊಂಡು ಇದಕ್ಕೆ ಹಾಕಿದ್ದೀವಿ, ಕಚಡಿ ಹಾಕಿದ್ದೀವಿ. ಸೊ ಈಗ ಫೈನಲಿ ನಮ್ದು ಮಸಾಲ ಒಗ್ಗರಣೆ ಆಗ್ತಾ ಇದೆ. ಇದಕ್ಕೆ ಏನೇನು ಹಾಕಿವಿ? ಸಾಸಿವೆ ಕಾಳು, ಇಂಗು, ಅರಿಶಿನ, 3 ಇಂಗ್ರೀಡಿಯೆಂಟ್. ಯಾವುದೇ ಒಗ್ಗರಣೆ ಮಾಡಿದ್ರು ಇದೇ ಬೇಕಾ? ಯಾವುದೇ ಇಲ್ಲ. ಸಾರಿಗೆಲ್ಲ ಜೀರಿಗೆ ಹಾಕ್ತಾರೆ, ಸಾಸಿವೆ ಕಾಳು ಹಾಕೋದಿಲ್ಲ. ಸಾರಿಗೆಲ್ಲ ಜೀರಿಗೆ ಹಾಕ್ತಾರೆ. ಓಹೋ, ಮತ್ತೆ ಇದು ಯಾವುದಕ್ಕೀಗ? ಇದಕ್ಕೆ ಚಟ್ನಿ, ಕಚಡಿಗೆ. ಓಕೆ, ನ್ಯೂ ನಾಲೆಡ್ಜ್ ಗೇನ್ಡ್. ನಿಮಿಷ ರುಬ್ಬೇಕು. ಸೊ ಈಗ ಮಿಕ್ಸಿಂಗ್ ಸ್ಟೇಜಿಗೆ ಬಂದಿದ್ದೀವಿ. ಮುಗೀತು, ಮುಗಿದು ಹೋಯ್ತು. ಸೊ ಮಿಕ್ಸಿಂಗ್ ಸ್ಟೇಜಿಗೆ ಬಂದಿದ್ವಿ, ಮುಗಿದೋಯ್ತು. ಈಗ ಕಚಡಿ ಗ್ರೈಂಡ್ ಆಗುತ್ತಾ? ಕಚಡಿ ಗ್ರೈಂಡ್ ಆಗುತ್ತೆ ನೆಕ್ಸ್ಟ್. ಓಕೆ, ಸೊ ಈಗ ನಮ್ಮ ಕಚಡಿ ಮಿಕ್ಸ್ ಆಗಿ ಬಂದಿದೆ. ಕುಚ್ ಐಸಾ ದಿಖ್ತಾ ಹೈ ಹಮಾರಾ ಕಚಡಿ. ಸೊ ಎಸ್, ಓಕೆ. ಸೊ ನಾವೀಗ ಏನು ಮಸಾಲ ಮಾಡ್ಕೊಂಡಿದ್ವೋ, ಒಗ್ಗರಣೆ ಮಸಾಲೆ ಅಲ್ಲ. ಮಸಾಲ ಅಂತಂದ್ರೆ ಜೀರಿಗೆ ಇದು ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಮಸಾಲ. ಓ, ಜೀರಿಗೆ, ಇದು ಏನದು, ಮೆಂತೆ, ಕಾಳುಮೆಣಸು, ಲವಂಗ, ದಾಚಿನಿ ಇಂಥದ್ದೆಲ್ಲ ಹಾಕಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಮಸಾಲ. ಇದು ಒಗ್ಗರಣೆ. ಬರೀ ಇಂಗು, ಎಣ್ಣೆ, ಇಂಗು, ಸಾಸಿವೆ ಕಾಳು, ಅರಿಶಿನ. ಸೊ ಒಂದು ಹೊಸದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಮಸಾಲ ಈಸ್ ನಾಟ್ ಈಕ್ವಲ್ ಟು ಒಗ್ಗರಣೆ, ನೆನ್ಪಿಟ್ಕೊಳ್ಳಿ. ಸೊ ಆ ಒಗ್ಗರಣೆ ಇದಕ್ಕೆ ಹಾಕಿದ ಮೇಲೆ ನಮ್ಮ ಕಚಡಿ ತಯಾರು ಅಲ್ಲ. ಫೈನಲಿ ಎಸ್, ಊಟಕ್ಕೆ ರೆಡಿ. ಬರೀ ಮಾತ್ರ ಏನು ತೆಗಿತೀಯ, ಎಣ್ಣೆ ಹಾಕೋದಕ್ಕೆ ಅಲ್ಲ, ಹೇಳ್ಬೇಕಲ್ಲ. ಮತ್ತೆ ಈಗ ನೋಡ್ರಿ, ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಸಾರು ಮಾಡಲಿಕ್ಕೆ ಒಂದು ಪಾತ್ರೆ ತಗೋಬೇಕಿತ್ತು. ನಾನು ನನ್ನ ಜೀನಿಯಸ್ ದಿಮಾಗ್ ಯೂಸ್ ಮಾಡಿ ಈ ಪಾತ್ರೆ ತಗೊಂಡಿದ್ದೀನಿ, ವಿಚ್ ವಾಸ್ ರೈಟ್ ಅಲ್ಲ. ಎಸ್, ಈಗ ಒಗ್ಗರಣೆ. ಪಾತ್ರೆ ಓಕೆ 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 ನೆಕ್ಸ್ಟ್ ಇದು ಎಲ್ಲ ಎಣ್ಣೆ
ಚಮಚ ಫುಲ್ಲು. ಎಸ್ ಹಾಕಿದೆ. ಅದಕ್ಕೆ ಒಂಚೂರು ಹಿಂಗು, ಒಂದು ಚೂರು ಹಿಂಗು. ಓಕೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಚಟಪಟ ಅಂತೂ ಅರಿಶಿನ. ಓಕೆ. ಅಷ್ಟು ಹಾಕ್ಕೊಂಡ್ರೆ ಸೊ ಇಂಗು, ಜೀರಿಗೆ, ಅರಿಶಿನ. ಎಸ್. ಓಕೆ. ಅದಕ್ಕೆ ಸಾರಿನ ಮಸಾಲೆ ಸಲುವಾಗಿ ಇಂಗು, ಜೀರಿಗೆ, ಅರಿಶಿನ. ಎಸ್. ಅದಕ್ಕೆ ಹೋಳು ಬೇಳೆ ಬೇಯಿಸಿದ್ದು ಮಿಕ್ಸ್ ಮಾಡಿ. ಓಕೆ. ಸೊ ನಾವೀಗ ಕುಕ್ಕರ್ನಾಗ ಏನು ಇಟ್ಟಿದ್ವೋ ಅದು ಇದು ಬೇಳೆ ನೀರಲ್ಲಿ ತೊಳೆದು ಏನು ಇಟ್ಟಿದ್ವಿ ಅದು ಬೇಳೆ ಅದು. ಓಕೆ. ಹೋಳು ನಾವು ಹೆಚ್ಕೊಂಡಿದ್ವಿ. ಓಕೆ. ಅದನ್ನು ಇದಕ್ಕೆ ಹಾಕ್ಬಿಟ್ರೆ ಆಯಿತು. ಸೊ ಇಷ್ಟು ಮಾಡಿ ಉಪ್ಪನ್ನು ಹಾಕ್ಬಿಟ್ಟು ಕರಿಬೇವು ಅದೆಲ್ಲ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಬಿಟ್ರೆ. ಓಕೆ. ಖಾರ ಸಲ ಹಸಿಮೆಣಸು, ಆಮೇಲೆ ಲಿಂಬು ಹುಳಿ ಬೇಕಾದ್ರೆ ಹಾಕ್ಕೋಬೇಕು. ತಡಿ, ಎಲ್ಲ ಒಂದೇ ಸರ್ತಿ ಹೇಳ್ಬೇಡ, ನಮಗೆ ಪ್ರೊಸೆಸ್ ಆಗೋದಿಲ್ಲ. ಈಗ ಉಪ್ಪು ಹಾಕ್ಬೇಕಲ್ಲ. ಎಸ್. ಭರಣಿದು ಹಾಕ್ಬೇಕಾ ಇದಾ? ಓಕೆ. ಇಟ್ಕೋ. ಒಂದು ಎಷ್ಟು ಹಾಕ್ತೇಳು ನಾನು ಅವಾಗ ತೋರಿಸಿದ್ನಲ್ಲ, ಹಾಕುವ. ಇದರ ಉಪ್ಪೆ ಇದು ಇಲ್ಲದ ಎಂಥದ್ದು ಚಮಚ, ನಮ್ಮ ಕೈಯೇ ಚಮಚ. ಓಹೋ ನಮ್ಮ ಕೈಯೇ ಚಮಚ. ಇಷ್ಟು ಹಿಂಗೆ ತಡಿ, ನಾ ತಗೋತೀನಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕು ನನಗೆ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಇಷ್ಟು ಅಷ್ಟು ಇನ್ನಿಷ್ಟು ಸಾರಿ ಬೇಕಷ್ಟು ಹಾಕ್ಲಿ. ಓಕೆ. ಇವತ್ತು ಕರಿಬೇವು ತೆಕ್ಕೊಂಡು ಬಂದಿದ್ದಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಗಿಸ್ಬಿಡೋದು ಕೆಲಸ. ರಸ ಬೇಕಾದ್ರೆ ಹಾಕ್ಬೇಕು, ಹುಣಸೆ ರಸ ಹಾಕ್ಬೇಕು. ಹುಳಿ ಎಡಿಟ್ಕೊಂಡ್ರೆ ಹಾಕ್ಬೇಕು. ಓಕೆ. ಹುಳಿ ಬೇಡ ಅಂದರೆ ಓಕೆ ಗೈಸ್, ಈಗ ಇವತ್ತಿನ ಅಡಿಗೆ ರೆಡಿ ಆಗಿದೆ. ಯಾಕಂದರೆ ಸಾರಿನ ಕುದಿ ಬಂದಿದೆ. ಸೊ ಎಸ್, ಸಾರು ಕುದಿ ಬಂದರೆ ಇವತ್ತಿನ ಆ ದಿವಸದ ಅಡಿಗೆ ರೆಡಿ ಅಂತ ತಿಳ್ಕೊಬೇಕು. ಅನ್ನ ಕುಕ್ಕರು ಬಿಸಿಯಾಗಿ ಸಿಟಿಯಾಗಿ ಬಂದ್ ಮಾಡಲಾಗಿದೆ, ಇದು ಕುದಿ ಬಂದಿದೆ. ಸೊ ಈಗ ಎಸ್. ಓಕೆ. ಸೊ ಈಗ ನಮ್ಮದು ಕುಕಿಂಗ್ ಡೇ 1 ಆಫ್ ಕುಕಿಂಗ್ ಇಸ್ ಆಫಿಷಿಯಲಿ ಕಂಪ್ಲೀಟ್. ನಾವು ಈಗ ಟೇಸ್ಟ್ ಮಾಡಬೇಕು. ನಾವು ಮಾಡಿದ ಊಟ ಹೆಂಗೆ. ನಾವು ಇಟ್ಸ್ ಟೇಸ್ಟ್ ಟೈಮ್. ಲೆಟ್ಸ್ ಗೋ. ನಾವು ಇಲ್ಲಿ ಅನ್ನ ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಸಾರನ್ನು ಈಗ ಹಾಕ್ಕೋಬೇಕು. ಸೊ ಎಸ್ ಸರ್. ಓಕೆ. ಸೊ ಈಗ ಅನ್ನ ಸಾರು ನಾವು ಮಾಡಿದ್ದು ಟೆಸ್ಟ್ ಮಾಡೋಣ. ಅಮ್ಮ ಅವರು ಇಲ್ಲಿ ಆಲ್ರೆಡಿ ಊಟ ಮಾಡ್ತಿದ್ದಾರೆ. ನಾವು ನಮ್ಮ ಪ್ಲೇಟಲ್ಲಿ ಇರೋ ಅನ್ನ ಸಾರನ್ನು ಟೆಸ್ಟ್ ಮಾಡೋಣ. ಓಕೆ. ಸೊ ಬಿಸಿ ಅದು ಒಂದು ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಸಿಗೋಣ. ಓಕೆ. ಸೊ ದ ಮೊಮೆಂಟ್ ಆಫ್ ಟ್ರೂತ್ ಇಸ್ ಹಿಯರ್. It is taste time. Yes. बहुत अच्छा बना, बहुत अच्छा. If you guys enjoyed this video, like ಮಾಡಿ, ಕಾಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ, ಎಷ್ಟು ಫನಿ ಇದೆ ವಿಡಿಯೋ ಅಂತ, ನಿಮಗೇನು ಇಷ್ಟ ಆಯಿತು ಈ ವಿಡಿಯೋದಲ್ಲಿ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ನೆಕ್ಸ್ಟ್ ವಿಡಿಯೋ ಬರ್ತದೆ, ಡೇ 2 ಆಫ್ ಲರ್ನಿಂಗ್ ಟು ಕುಕ್. ನಾಳೆ ಮಿಸ್ ಮಾಡಬೇಡಿ, ಬನ್ನಿ ಸಿಗೋಣ.
ಬಾಯ್.